ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ನಾನಿವತ್ತು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಷಯ ಇದು ಕಾಮನ್ ವಿಷಯ, ಎಲ್ಲರೂ ಮಾತಾಡ್ತಾನೆ ಇರ್ತಾರೆ ಯಾವಾಗಲೂ. ಈಗ ಸ್ವಲ್ಪ ದಿನಗಳ ನಂತರ ಶ್ರೀಲಂಕಾಕ್ಕೆ ಭಾರತ ತಂಡ ಹೊರಡಲಿದೆ ಕ್ರಿಕೆಟ್ ಆಡೋದಕ್ಕೆ ಅಂತ. ಈಗ ಆ ಸೀರೀಸ್ಗೋಸ್ಕರ ಹೊಸ ತಂಡವನ್ನು ಅನೌನ್ಸ್ ಕೂಡ ಮಾಡಲಾಗಿದೆ. ಪ್ರತಿ ಬಾರಿ ಕ್ರಿಕೆಟ್ ಟೀಮ್ನ ಅನೌನ್ಸ್ ಮಾಡಿದಾಗ ಕೆಲವೊಂದು ಕೊಂಕು ಮಾತುಗಳು ಬರ್ತಾನೆ ಇರುತ್ತೆ. ಹಾಗೆ ಕೆಲವೊಂದು ಡೌಟ್ಸ್ ಕೂಡ ರೈಸ್ ಆಗುತ್ತೆ. ಚೆನ್ನಾಗಿರೋ ಆಟಗಾರನ, ಚೆನ್ನಾಗಿ ಆಡ್ತಾ ಇರೋ ಆಟಗಾರನ ಕೈ ಬಿಟ್ಟು ಯಾರ್ಯಾರನ್ನ ತಗೊಂಡಿದ್ದಾರೆ ಟೀಮ್ಗೆ ಅನ್ನೋ ಭಾವನೆ ನಮಗೆ ಬಂದೇ ಬರುತ್ತೆ. ಹಾಗೆ ಈ ಸಲದ ಒಂದು ಸೆಲೆಕ್ಷನ್ ಅಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ನನ್ನ ಒಬ್ಬನ ಅನಿಸಿಕೆ ಅಲ್ಲ, ಪ್ರತಿಯೊಬ್ಬರ ಅನಿಸಿಕೆ ಕೂಡ. ಸುಮಾರು ಜನ ಇದೇ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೆಲವು ದಿನಗಳ ಹಿಂದೆ ಗೌತಮ್ ಗಂಭೀರ್ ಅವರು ಭಾರತದ ಮುಖ್ಯ ಕೋಚ್ ಆಗಿ ನೇಮಕವಾಗಿದ್ದಾರೆ. ಇದಕ್ಕಿಂತ ಮುಂಚೆ ರಾಹುಲ್ ದ್ರಾವಿಡ್ ಅವರಿದ್ರು. ವಿಶ್ವಕಪ್ ಜೊತೆಗೆ ಅವರ ಅವಧಿ ಕೂಡ ಮುಗೀತು. ಈಗ ಮುಂಬರುವ ಶ್ರೀಲಂಕಾ ಸೀರೀಸ್ ಇಂದ ಗೌತಮ್ ಗಂಭೀರ್ ತಂಡವನ್ನ ಕೋಚ್ ಮಾಡ್ತಾರೆ. ಈಗ ಅವರು ಹೆಡ್ ಕೋಚ್ ಆದ ನಂತರ ಮೊದಲ ಬಾರಿಗೆ ಟೀಮ್ ಅನೌನ್ಸ್ ಆಗಿದೆ. ಇದರಲ್ಲಿ ಕೆಲವೊಂದು ಸರ್ಪ್ರೈಸಸ್ ಇದೆ. ಮೊದಲು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವ್ರ್ಯಾರು ಟೀಮ್ ಇಂಡಿಯಾನ ಮುನ್ನಡೆಸ್ತಾ ಇಲ್ಲ, ಆ ಸೀರೀಸ್ ಅಲ್ಲಿ ಅವ್ರಿಲ್ಲ ಅಂದ್ರೆ T20ಗೆ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಶಿಪ್ ನ ಕೊಡಲಾಗ್ತಿತ್ತು. ಆದ್ರೆ ಈ ಬಾರಿ ಅವರನ್ನ ಈವನ್ ವೈಸ್ ಕ್ಯಾಪ್ಟನ್ ಕೂಡ ಅವರ ಹೆಸರನ್ನ ಪರಿಗಣಿಸಿಲ್ಲ. ಯಾಕಂದ್ರೆ ಅವ್ರು ಹೇಳೋ ಪ್ರಕಾರ ಹಾರ್ದಿಕ್ ಪಾಂಡ್ಯ ಒಬ್ಬ ಭಾರತಕ್ಕೆ ಬೇಕಾದ ಅತಿ ಪ್ರಮುಖ ಆಲ್ರೌಂಡರ್. ಅವ್ರ ಮೇಲೆ ಹೆಚ್ಚಿನ ಒತ್ತಡ ಹಾಕಿ ಅವರ ಗೇಮ್ ಅನ್ನ ಕುಂಠಿತಗೊಳಿಸೋದು ನಮಗಿಷ್ಟ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಅದು ಏನೇ ಇರಲಿ, ಈಗ ನೋಡಿ, ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅದು ಒಂದು ಒಳ್ಳೆಯ ಆಯ್ಕೆ, ಅತ್ಯುತ್ತಮ ಆಯ್ಕೆ. ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಅವರನ್ನು ಕೂಡ ನೇಮಕ ಮಾಡಿದ್ದಾರೆ. ಈಗ ಲಾಸ್ಟ್ ಜಿಂಬಾಬ್ವೆ ಸೀರೀಸ್ ಅಲ್ಲಿ ಶುಭ್ಮನ್ ಗಿಲ್ ಭಾರತವನ್ನು ಮುನ್ನಡೆಸಿದ್ರು. ಈಗ ಜಿಂಬಾಬ್ವೆ ತಂಡ ಅಷ್ಟೊಂದು ಸ್ಟ್ರಾಂಗ್ ಟೀಮ್ ಏನಲ್ಲ. ನಮ್ಮದೇ ಒಂದು ಎಡವಟ್ಟಿಂದ ಮೊದಲ ಒಂದು ಮ್ಯಾಚ್ ನ ನಾವು ಸೋತಿದ್ವಿ. ಅದಾದ ನಂತರ ಎಲ್ಲ ಪಂದ್ಯಗಳನ್ನು ಗೆದ್ದಿದ್ದಾರೆ. ಸೊ ನಾಯಕತ್ವದ ಪರೀಕ್ಷೆ ಯಾವಾಗ ಬರುತ್ತೆ ಅಂದ್ರೆ ಭಾರತ ಒಂದು ಪ್ರಬಲ ತಂಡದೊಂದಿಗೆ ಆಡಿದಾಗ ಮಾತ್ರ ಆ ತಂಡದ ಮುನ್ನಡೆಸ್ತಾ ಇದ್ದ ನಾಯಕನ ಪ್ರಮುಖ ನಿರ್ಧಾರಗಳೇನು ಅನ್ನೋದು ಗೊತ್ತಾಗತ್ತೆ. ಈ ನಾಯಕನ ನಿರ್ಧಾರಗಳಿಂದ ಈ ಪಂದ್ಯ ಗೆಲ್ದ, ಇಲ್ಲ ನಾಯಕನ ನಿರ್ಧಾರದಿಂದನೇ ಪಂದ್ಯ ಸೋಲ್ದ ಅನ್ನೋದು ಕೂಡ ನಾವು ಡಿಸೈಡ್ ಮಾಡ್ಬೋದು. ಸೊ ಹಾಗಾಗಿ ಈಗ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್, ಹಾಗೆ ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಆಯ್ಕೆ ಆಗಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನಂದ್ರೆ, ಈ 2020 ತಂಡದಲ್ಲಿ ರಿಯಾನ್ ಪರಾಗ್ ಅವ್ರನ್ನೇ ಇನ್ಕ್ಲೂಡ್ ಮಾಡಲಾಗಿದೆ. ರಿಯಾನ್ ಪರಾಗ್ ಮೊದಲ ಬಾರಿಗೆ ಈ ಜಿಂಬಾಬ್ವೆ ಸೀರೀಸ್ಗೆ ಸೆಲೆಕ್ಟ್ ಆಗಿದ್ರು. ಈಗ ಶ್ರೀಲಂಕಾ ಸೀರೀಸ್ಗೂ ಕೂಡ ಅವರು ಸೆಲೆಕ್ಟ್ ಆಗಿದ್ದಾರೆ. ಬರೀ 2020 ಅಲ್ಲ, ಒನ್ ಡೇ ಅಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಈವನ್ 2020 ಕ್ಯಾಪ್ಟನ್ ಆಗಿರೋ ಸೂರ್ಯಕುಮಾರ್ ಯಾದವ್ ಒನ್ ಡೇಗೆ ಸೆಲೆಕ್ಟ್ ಆಗಿಲ್ಲ, ಆದ್ರೆ ರಿಯಾನ್ ಪರಾಗ್ ಸೆಲೆಕ್ಟ್ ಆಗಿದ್ದಾರೆ. ಅದು ಒಂದು ತುಂಬಾ ದೊಡ್ಡ ಅಚ್ಚರಿ. ಆ ಅಚ್ಚರಿ ಜೊತೆಗೆ ಒಂದು ಅನುಮಾನ ಏನಂದ್ರೆ, ಋತುರಾಜ್ ಗಾಯಕ್ವಾಡ್ ಒಬ್ಬ ಒಳ್ಳೆಯ ಆಟಗಾರ. ಇವೆಲ್ಲೇ ಹೋದ್ರು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾರೆ. ಇಲ್ಲ ಒಂದು ಮ್ಯಾಚ್ ಆಡೋದು, ಒಂದು ಮ್ಯಾಚ್ ಫೇಲ್ ಆಗೋದು, ಆ ತರ ಆಟಗಾರ ಅವರಲ್ಲ. ಈಗ ಸದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ನ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅವರು. ಅಂತ ಋತುರಾಜ್ ಗಾಯಕ್ವಾಡ್ ಈ ಜಿಂಬಾಬ್ವೆ ಟೂರಲ್ಲೂ ಕೂಡ ಟೀಮ್ ಅಲ್ಲಿ ಇದ್ರು. 4 ಮ್ಯಾಚ್ ಇಂದ 133 ರನ್ ಕೂಡ ಗಳಿಸಿದ್ದಾರೆ. ನೀವು ಇಂಟರ್ನ್ಯಾಷನಲ್ 2020 ಸ್ಟಾಟ್ಸ್ ನ ತೆಗೆದು ನೋಡಿದ್ರೆ, ಈಗ ಶ್ರೀಲಂಕಾ ಸೀರೀಸ್ಗೆ ಯಾರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಶುಭ್ಮನ್ ಗಿಲ್, ಅವ್ರಿಗಿಂತೂ ಒಳ್ಳೆಯ ರೆಕಾರ್ಡ್ಸ್ ನ ಋತುರಾಜ್ ಗಾಯಕ್ವಾಡ್ ಈ 2020 ಇಂಟರ್ನ್ಯಾಷನಲ್ ಹೊಂದಿದ್ದಾರೆ. ಆದ್ರೂ ಕೂಡ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ತಂಡದಿಂದ ಕೈ ಬಿಟ್ಟು ಅವ್ರಿಗಿಂತೂ ಕಡಿಮೆ ರನ್ ರೇಟ್, ಅವ್ರಿಗಿಂತೂ ಕಡಿಮೆ ಸ್ಟಾಟ್ಸ್ ಹೊಂದಿರೋ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗ್ತಾರೆ. ಹಾಗೆ ಇತ್ತೀಚೆಗಷ್ಟೇ ಜಿಂಬಾಬ್ವೆ ಸೀರೀಸ್ಗೆ ಸೆಲೆಕ್ಟ್ ಆಗಿದ್ದ ರಿಯಾನ್ ಪರಾಗ್ ಅಲ್ಲಿ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೂ ಕೂಡ ಶ್ರೀಲಂಕಾ ಸೀರೀಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಈಗ ನೋಡಿ, ಋತುರಾಜ್ ಗಾಯಕ್ವಾಡ್ ಹಾಗೆ ಶುಭ್ಮನ್ ಗಿಲ್ ಇವರ ಮಧ್ಯೆ ಏನೇನು ಸ್ಟ್ಯಾಟ್ಸ್ ಇದೆ ಕಂಪ್ಯಾರಿಸನ್ ಮಾಡೋಣ ಬನ್ನಿ.
ಈಗ ನೋಡಿ, ಋತುರಾಜ್ ಗಾಯಕ್ವಾಡ್ 2020 ಇಂಟರ್ನ್ಯಾಷನಲ್ 49 ಮ್ಯಾಚ್ ಆಡಿದ್ದಾರೆ. ಹಾಗೆ ಶುಭ್ಮನ್ ಗಿಲ್ 58 ಮ್ಯಾಚ್ ಆಡಿದ್ದಾರೆ. ಋತುರಾಜ್ ಗಾಯಕ್ವಾಡ್ 49 ಮ್ಯಾಚ್ ಅಲ್ಲಿ ನೋಡಿ 1460 ರನ್ನ ಮಾಡಿದ್ದಾರೆ. ಈ ಶುಭ್ಮನ್ ಗಿಲ್ 58 ಮ್ಯಾಚ್ ಅಲ್ಲಿ ಆಡಿದ್ರು 55 ಇನ್ನಿಂಗ್ಸ್ಗಳನ್ನ ಮಾತ್ರ ಅವ್ರು ಬ್ಯಾಟಿಂಗ್ ಆಡಿದ್ದಾರೆ. ಸೊ ಕಂಪೇರಿಟಿವ್ಲಿ ಋತುರಾಜ್ ಗಾಯಕ್ವಾಡ್ ಇವರು ಹೆಚ್ಚಿನ ಮ್ಯಾಚ್ಗಳನ್ನ ಆಡಿದ್ದಾರೆ. ಆದ್ರೂ ಅವರ ಟೋಟಲ್ ರನ್ಸ್ ಬಂದು 1349, ಆಲ್ಮೋಸ್ಟ್ 100 ರನ್ನು ಋತುರಾಜ್ ಗಾಯಕ್ವಾಡ್ಗಿಂತ ಕಡಿಮೆ ಇದ್ದಾರೆ. ಈಗ ನೀವು ಬಾಲ್ಸ್ ಫೇಸ್ಡ್, ಈಗ 1349 ರನ್ ಮಾಡೋದಕ್ಕೆ ಶುಭ್ಮನ್ ಗಿಲ್ ಆಡಿರೋ ಬಾಲ್ಗಳೇನಿದೆಯಲ್ಲ 1061. ಅಂದ್ರೆ ಅದೇ 1460 ರನ್ ಮಾಡೋದಕ್ಕೆ ಋತುರಾಜ್ ಗಾಯಕ್ವಾಡ್ ಅವರು ಆಡಿರೋ ಬಾಲ್ಗಳು 1111. ನೀವು ಸ್ಟ್ರೈಕ್ ರೇಟ್ ನ ಕಂಪ್ಯಾರಿಸನ್ ಮಾಡಿದ್ರೆ ಋತುರಾಜ್ ಗಾಯಕ್ವಾಡ್ ಅವರ ಸ್ಟ್ರೈಕ್ ರೇಟ್ 131.41. ಅದೇ ನೀವು ಶುಭ್ಮನ್ ಗಿಲ್ ಅವ್ರದ್ದು ನೋಡಿ 127.14. ಟೋಟಲ್ ನಾಟ್ ಔಟ್ಸ್, ಅವ್ರು ಆಡಿರೋ ಪಂದ್ಯಗಳಲ್ಲಿ ಎಷ್ಟು ಸರ್ತಿ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಋತುರಾಜ್ ಗಾಯಕ್ವಾಡ್ 6 ಬಾರಿ ನಾಟ್ ಔಟ್ ಆಗಿದ್ರೆ ಶುಭ್ಮನ್ ಗಿಲ್ 12 ಬಾರಿ ನಾಟ್ ಔಟ್ ಆಗ್ತಾರೆ. ಸೊ ಟೋಟಲ್ ಎವರೇಜ್ ನ ನೋಡಿದ್ರೆ ಯಾರು ಬ್ಯಾಟಿಂಗ್ ಎವರೇಜ್ ಅಲ್ಲಿ ಚೆನ್ನಾಗಿದ್ದಾರೆ ಅಂತ ನೀವು ಕಂಪೇರ್ ಮಾಡಿದ್ರೆ ಋತುರಾಜ್ ಗಾಯಕ್ವಾಡ್ 33.95 ಇವ್ರದ್ದು ಎವರೇಜ್ 2020 ಇಂಟರ್ನ್ಯಾಷನಲ್ ಅಲ್ಲಿ. ಹಾಗೆ ಶುಭ್ಮನ್ ಗಿಲ್ ಅವ್ರದ್ದು 31.37. ಸೊ ನೀವು ಪ್ರತಿಯೊಂದು ಸ್ಟ್ಯಾಟ್ಸ್ ನ ಕಂಪೇರ್ ಮಾಡಿದ್ರು ಕೂಡ ಮೋಸ್ಟ್ ಆಫ್ ದ ಸ್ಟ್ಯಾಟ್ಸ್ ಅಲ್ಲಿ ಶುಭ್ಮನ್ ಗಿಲ್ಗಿಂತ ಋತುರಾಜ್ ಗಾಯಕ್ವಾಡ್ ಮುಂದೆ ಇದ್ದಾರೆ. ಆದ್ರೂ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗ್ತಾರೆ, ಋತುರಾಜ್ ಗಾಯಕ್ವಾಡ್ ಅವ್ರನ್ನ ತಂಡದಿಂದಲೇ ಕೈ ಬಿಡಲಾಗುತ್ತೆ. ಈಗ ಯಾವುದೇ ಸರ್ತಿ ಟೀಮ್ ಸೆಲೆಕ್ಷನ್ ಮಾಡುವಾಗ ಯಾರನ್ನಾದ್ರೂ ಕೈ ಬಿಟ್ರೆ, ಹಾಗೆ ಯಾರನ್ನಾದ್ರೂ ಹೊಸದಾಗಿ ತಗೊಂಡ್ರೆ ಅವ್ರನ್ನ ಯಾಕೆ ಕೈ ಬಿಡ್ತಾ ಇದ್ದೀವಿ, ಇವ್ರನ್ನ ಯಾಕೆ ತಗೊಂಡಿದೀವಿ ಅನ್ನೋದು ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ನ ಮೀಡಿಯಾಗೆ ರಿಲೀಸ್ ಮಾಡಿದ್ರೆ ಈ ತರ ಕನ್ಫ್ಯೂಸಿಂಗ್ ಕ್ವಶನ್ಸ್ ನಮ್ಮ ಹತ್ರ ಹುಟ್ಕೊಳ್ಳೋದು ತಪ್ಪತ್ತೆ. ಈಗ ನಾರ್ಮಲ್ ನಾವು ಏನೋ ಪ್ರೇಕ್ಷಕರಾಗಿ ಅಭಿಮಾನಿಗಳಾಗಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಚೆನ್ನಾಗಿ ಆಡ್ತಾ ಇರೋ ಆಟಗಾರರು ಇನ್ನೂ ಹೆಚ್ಚೆಚ್ಚು ಪಂದ್ಯಗಳನ್ನ ಆಡ್ಲಿ, ಅವ್ರಿಗೆ ಅವಕಾಶ ಸಿಗ್ಲಿ ಅಂತ ನಾವು ಭಾವಿಸ್ತೀವಿ. ಅದೇ ರೀತಿ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅವರು ತಂಡದಿಂದ ಹೊರಗಡೆ ಹೋಗೋದು ಉತ್ತಮ. ಯಾಕಂದ್ರೆ ಇದು ಅವರ ವೈಯಕ್ತಿಕ ಆಟ ಅಲ್ಲ, ಇದು ಭಾರತ ತಂಡಕ್ಕಾಗಿ ಆಡ್ತಾ ಇರೋ ಆಟ. ಹಾಗಾಗಿ ಒಳ್ಳೆ ಆಟಗಾರನ ಸೇರಿಸ್ಕೋಬೇಕು, ಹಾಗೆ ಫಾರ್ಮ್ ಇಲ್ದೇ ಇರೋರ್ನ ಕೈ ಬಿಟ್ಟು ಅವರು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಆಡಿದ್ರೆ ಅವ್ರು ಬಂದು ತಂಡಕ್ಕೆ ಸೇರ್ಲಿ. ಅದು ಬಿಟ್ಟು ಸ್ಟ್ಯಾಟ್ಸ್ ನ ಕಂಪೇರ್ ಮಾಡಿ ನೀವೇನೇ ಕಂಪೇರ್ ಮಾಡಿದ್ರು ಚೆನ್ನಾಗಿ ಆಡ್ತಾ ಇರೋ ಆಟಗಾರನ ಕೆಲವೊಬ್ಬರನ್ನ ಕೈ ಬಿಟ್ಟು ಈ ಕಳಪೆ ಪ್ರದರ್ಶನ ಹೊಂದಿರೋರ್ನ ಏನು ತಂಡಕ್ಕೆ ಸೇರಿಸ್ಕೊಂತಾರೆ ಅದು ಆದಷ್ಟು ಬೇಗ ನಿಲ್ಬೇಕು. ಒಂದು ವೇಳೆ ಟೀಮ್ ಸೆಲೆಕ್ಷನ್ ಇದೇ ರೀತಿ ಆಗತ್ತೆ ಅನ್ನೋದಾದ್ರೆ ಈಗ 16 ಜನರನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದೀವಿ ಅನ್ನೋದು ರೀಸನ್ ನ ಆ ಲಿಸ್ಟ್ ಜೊತೆಗೆ ರಿಲೀಸ್ ಮಾಡಬೇಕು. ಇವ್ರನ್ನ ಈ ಕಾರಣಕ್ಕಾಗಿ ಸೆಲೆಕ್ಟ್ ಮಾಡಿದೀವಿ. ಈಗ ಇರೋರ್ನ ಯಾರನ್ನಾದ್ರೂ ಕೈ ಬಿಟ್ಟಿದ್ರೆ ಅವ್ರನ್ನ ಕೈ ಬಿಟ್ಟಿದ್ದೆ ಅದಕ್ಕೆ ಅಂತ ಹೇಳಿ ರೀಸನ್ ನ ಅವರ ಹೆಸರು ಮುಂದ್ಗಡೆ ಬರೋದು, ಅದನ್ನ ಮೀಡಿಯಾಗೆ ರಿಲೀಸ್ ಮಾಡಬೇಕು. ಸೊ ಹಾಗೆ ಮಾತ್ರ ಒಂದು ಒಳ್ಳೆಯ ತಂಡವನ್ನ ನಾವು ಕಟ್ಟೋಕ್ ಸಾಧ್ಯ. ಇಲ್ಲ ಅಂದ್ರೆ ಸುಮಾರು ಜನ ಮಾತಾಡ್ಕೊಂತಾರೆ ಇದರಲ್ಲಿ ರಾಜಕೀಯ ಇದೆ, ತಮಗೆ ಬೇಕಾದ ಆಟಗಾರರಿಗೆ ಅವಕಾಶ ಕೊಡ್ತಾರೆ, ಬೇಡದಿರೋರ್ನ ಕೈ ಬಿಡ್ತಾರೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರುತ್ತೆ. ಇದು ನನ್ನ ಒಬ್ಬನೇ ಅಭಿಪ್ರಾಯ ಅಲ್ಲ, ಪ್ರತಿಯೊಬ್ಬರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಏನ್ ಅನ್ಸುತ್ತೆ ಈ ಸೆಲೆಕ್ಷನ್ ಬಗ್ಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಇದೇ ರೀತಿಯ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ